ನಾವೊಂದಷ್ಟು ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದ್ವಿ. ರಸ್ತೆ ಬದಿಯಲ್ಲಿ ಮಾಡುವಂತಹ ಇಡ್ಲಿ ಏನಿದೆ ಅಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಹೋಟೆಲ್ಗಳಲ್ಲೂ ಕೂಡ ಈ ರೀತಿ ಆಗ್ತಾ ಇದೆ, ಇಲ್ಲ ಅನ್ನೋ ಹಾಗಿಲ್ಲ. ಹೀಗಾಗಿ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಕವರ್ನಿಂದ PFAS ಕೆಮಿಕಲ್ ಹೊರಸೂಸುತ್ತೆ. ಆಹಾರ ಸುರಕ್ಷತಾ ಇಲಾಖೆಗೆ ಈ ಸಂಬಂಧಿತವಾಗಿ ನೀವೆಲ್ಲೇ ಗಮನಿಸಿದ್ರೂ ಕೂಡ ದೂರನ್ನ ಕೊಡಬಹುದಾಗಿದೆ. ಫೋಟೋವನ್ನು ವಿಡಿಯೋವನ್ನು ತೆಗೆದು ಅದನ್ನ ನೀವು ಆಹಾರ ಸುರಕ್ಷತಾ ಇಲಾಖೆಗೆ ರವಾನಿಸಬಹುದು. ಆನಂತರ ಅವರು ಕ್ರಮ ತೆಗೆದುಕೊಳ್ತಾರೆ. ಸುಮಾರು 600 ಕಡೆಗಳಲ್ಲಿ ಆಹಾರ ಇಲಾಖೆ ರೇಡ್ ಅನ್ನ ನಡೆಸಿದೆ. ಈ ಹೊತ್ತಲ್ಲಿ 35 ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿರೋದು ಖಾತ್ರಿಯಾಗಿದೆ. 35 ಅಂಗಡಿಯವರಿಗೆ ಆಹಾರ ಇಲಾಖೆ ಈಗಾಗಲೇ ನೋಟಿಸ್ ಸಹ ಸರ್ವ್ ಮಾಡಿದೆ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಆತಂಕಕಾರಿ ವಿಚಾರ ಬಯಲಾಗಿರುವಂಥದ್ದು. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸ್ತಾರಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ವಿ. ಇಲ್ಲೊಂದು ಹೋಟ್ಲಿದೆ, ಹೋಟೆಲನ್ನು ಚೆಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ. ಇವರು ಇಡ್ಲಿ ತಯಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇಲ್ಲಿರುವಂತಹ ಚಿತ್ರಣ ನೋಡ್ಬೋದಾಗಿದೆ. ಇಲ್ಲಿ ಹೇಗಿದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಕವರನ್ನು ಬಳಕೆ ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತದೆ. ಈ ಪ್ಲಾಸ್ಟಿಕ್ ಕವರ್ನಿಂದಾಗಿ ಶಾಖದಿಂದ ಹೊರಸೂಸುವಂಥ ಕೆಮಿಕಲ್ ಏನಿದೆ, ಆ ಕೆಮಿಕಲ್ನಿಂದಾಗಿ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಆಹಾರ ಸುರಕ್ಷತಾ ಇಲಾಖೆ ಈಗ ತಿಳಿಸಿರುವಂಥದ್ದು. ಈ ತಯಾರಿಕೆ ಒಂದು ಕಡೆ ಆದರೆ ಇನ್ನು ಇಲ್ಲಿ ಪ್ಲೇಟ್ನ ಮೇಲೆ ಪ್ಲಾಸ್ಟಿಕ್ ಕವರನ್ನು ಹಾಕಿ ಇಡ್ಲಿ ಮತ್ತು ಟಿಫನನ್ನು ಕೊಡುವಂಥದ್ದು. ಈ ಶಾಖದಿಂದ ಬರುವಂಥ ಕೆಮಿಕಲ್ ಏನಿದೆ, ಆ ಕೆಮಿಕಲ್ಲು ದೇಹಕ್ಕೆ ಸೇರಿದ್ರೆ ಅದು ಹಾನಿಕಾರಕ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಸುಮಾರು 600 ಕಡೆ ದಾಳಿ ಮಾಡಿದ ಸಂದರ್ಭದಲ್ಲಿ 35 ಕಡೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ. ಆ 35 ಕಡೆ ಪ್ಲಾಸ್ಟಿಕ್ ಬಳಕೆ ಮಾಡಿ ಇಡ್ಲಿ ತಯಾರಿಕೆ ಮಾಡ್ತಾ ಇರೋರಿಗೆ ನೋಟಿಸನ್ನು ಕೂಡ ನೀಡಿರುವಂಥದ್ದು. ನೋಟಿಸ್ ನೀಡಿ ಅವರಿಗೆ ಕ್ರಮ ವಹಿಸುವಂಥ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ, ಗಮನಿಸ್ಬೋದಾಗಿದೆ. ಈ ರೀತಿಯಾಗಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಈ ರೀತಿ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು. ಯಾಕೆಂದರೆ PFAS ಎನ್ನುವಂಥ ಒಂದು ಕೆಮಿಕಲ್ ಬಂದರೆ ಆ ಕೆಮಿಕಲ್ನಿಂದಾಗಿ ಸಾಕಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು, ಹೃದಯ ಸಂಬಂಧಿತ ಕಾಯಿಲೆ ಜೊತೆಗೆ ಕ್ಯಾನ್ಸರ್ ಕಾರಕಾಂಶಗಳು ಪತ್ತೆ ಆಗುತ್ತೆ. ಈ ನಿಟ್ಟಿನಲ್ಲಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕ್ರಮನ ವಹಿಸ್ತಾ ಇದ್ದು, ಆ ಕೆಮಿಕಲ್ ಹೊರಸೂಸುವಂಥ ಪ್ಲಾಸ್ಟಿಕ್ ಏನಿದೆ ಅದನ್ನು ನಿಷೇಧ ಮಾಡಿ, ಈಗಾಗಲೇ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ, ಆದರೂ ಕೂಡ ಬಳಕೆಯನ್ನು ಮಾಡ್ತಾ ಇರುವಂಥದ್ದು. ಅದನ್ನು ನಿಷೇಧ ಮಾಡೋಕ್ಕೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.